ದಸರಾ ಗಜಪಡೆಯ ಪೂಜೆಗೂ ಮಳೆರಾಯನ ಅಡ್ಡಿ ಶುರುವಾಗಿದೆ. ನಾನೀಗ ಮೈಸೂರಿನ ಅರಣ್ಯ ಭವನದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಇವತ್ತು ದಸರಾ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿ ಅಶೋಕಪುರಂನ ಅರಣ್ಯ ಭವನದಿಂದ ಮೈಸೂರು ಅರಮನೆಗೆ ಕರೆದುಕೊಂಡು ಹೋಗುವಂತಹ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ 3:30ಕ್ಕೆ ಪೂಜೆ ನಿಗದಿಯಾಗಿತ್ತು. ಅಭಿಮನ್ಯು ನೇತೃತ್ವದ ಗಜಪಡೆಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಒಂದು ಪೂಜೆಗೂ ಸಹ ಮಳೆರಾಯನ ಅಡ್ಡಿ ಉಂಟಾಗಿದೆ. ಅಂದರೆ ಮೈಸೂರಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಭಿಮನ್ಯು ನೇತೃತ್ವದ ಏನು 9 ಆನೆಗಳಿದೆ ಅವುಗಳಿಗೆ ಪೂಜೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಮಳೆ ಆರಂಭವಾಯಿತು. ಇದೀಗ ಆ ಒಂದು ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಅಭಿಮನ್ಯು ನಿಂತಿದ್ರೆ, ಮತ್ತೊಂದು ಕಡೆ ಲಕ್ಷ್ಮಿ ಮತ್ತೆ ಕಾವೇರಿ ಆನೆಗಳನ್ನು ಕಾಣಬಹುದಾಗಿದೆ. ಕುಮ್ಕಿ ಆನೆಗಳಾಗಿ ಇವೆರಡು ಆನೆಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಏನು ಕಾಡಿನಿಂದ ನಾಡಿಗೆ ಬಂದಿದಂತಹ ಧನಂಜಯ ಇರ್ಬೋದು, ಏಕಲವ್ಯ ಇರ್ಬೋದು, ಪ್ರಶಾಂತ ಇರ್ಬೋದು, ಹೀಗೆ ಕಂಜನ್ ಆನೆ ಇರ್ಬೋದು, ಹೀಗೆ ಎಲ್ಲ ಆನೆಗಳಿಗೂ ಸಹ ಈಗ ಪುಷ್ಪಾರ್ಚನೆಯನ್ನು ಮಾಡಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದೀಗ ಈ ಅರಣ್ಯ ಭವನದಿಂದ ಅರಮನೆಗೆ ಈ ಆನೆಗಳು ಹೆಜ್ಜೆಯನ್ನು ಹಾಕ್ತವೆ. ಇದೇ ಒಂದು ಮಳೆಯಲ್ಲಿ ಈ ಆನೆಗಳು ಹೆಜ್ಜೆ ಹಾಕ್ತವ ಅಥವಾ ಮಳೆ ನಿಲ್ಲೋವರೆಗೂ ಕಾಯ್ತರ ಈಗ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಸಾಂಪ್ರದಾಯಿಕವಾಗಿ ಗಜಪಡೆಗಳಿಗೆ ಏನು ಪೂಜೆಯನ್ನು ಸಲ್ಲಿಸಲಾಗಿದೆ. ಇದೀಗ ಈಡುಗಾಯಿ ಹೊಡೆಯುವಂಥ ಕೆಲಸವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು DCF ಡಾಕ್ಟರ್ ಪ್ರಭುಗೌಡ ಅವರು ಇದೀಗ ಈಡುಗಾಯಿಯನ್ನು ಹೊಡೆದು ಮತ್ತೆ ಕುಂಬಳಕಾಯಿಯಲ್ಲಿ ಆರತಿ ಬೆಳಗುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಅಂದರೆ ಎಲ್ಲ ಆನೆಗಳಿಗೂ ಸಹ ದೃಷ್ಟಿ ನಿವಾರಣೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸೋದ್ರ ಜೊತೆಗೆ ಕುಂಬಳಕಾಯಿಯಿಂದ ಆ ಇಳಿಯನ್ನು ತೆಗೆದು ಕರ್ಪೂರದ ಆರತಿಯನ್ನು ಮಾಡಿ ಎಲ್ಲ ಆನೆಗಳಿಗೂ ಸಹ ಎಲ್ಲವೂ ಒಳಿತಾಗಲಿ. ಯಾಕಂದರೆ ಅರಣ್ಯ ಭವನದಿಂದ ಅವುಗಳನ್ನ ಬೀಳ್ಕೊಡ್ಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಅವು ಕಾಡಿನಿಂದ ಬಂದು ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದ್ವು. ಇದೀಗ ಅರಣ್ಯ ಭವನದಿಂದ ಮೈಸೂರು ಅರಮನೆಯತ್ತ ಹೆಜ್ಜೆ ಹಾಕ್ತವೆ. ಹೀಗಾಗಿ ತಮ್ಮ ಮನೆಯಲ್ಲಿ ಬೀಡು ಬಿಟ್ಟಿದ್ದಂತಹ ಅತಿಥಿಗಳಿಗೆ ಒಂದು ಆತ್ಮೀಯವಾದಂತಹ ಬೀಳ್ಕೊಡುಗೆಯನ್ನು ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗಿರುವಂಥದ್ದು. ಮಳೆಯಿಂದಾಗಿ ಈ ಒಂದು ಏನು ಅರಣ್ಯ ಇಲಾಖೆಯ ಪೂಜೆ ಇತ್ತು ಕೊಂಚ ಒಂದು ತಡವಾಗಿ ಆಯಿತು. ಆದರೆ ಸದ್ಯಕ್ಕೆ ಈಗ ಮಳೆ ನಿಲ್ಲುವಂತಹ ಲಕ್ಷಣ ಇದೆ. ಹೀಗಾಗಿ ಪೂಜೆ ಮುಗಿದಿದ್ದು ಈ ಪೂಜೆಯ ನಂತರ ಎಲ್ಲ ಆನೆಗಳು ಸಹ ಅರಮನೆಯತ್ತ ಹೆಜ್ಜೆ ಹಾಕುವಂಥ ಕೆಲಸ ಆಗ್ತದೆ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಅರಣ್ಯ ಇಲಾಖೆಯಲ್ಲಿ ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಳೆ ಬಂದಿದೆ. ಒಂದು ರೀತಿಯಲ್ಲಿ ಹೇಳುವಂಥದ್ದು ಶುಭ ಸೂಚಕವಾಗಿದೆ. ಈ ಬಾರಿಯ 2025ರ ದಸರಾ ನಿರ್ವಿಘ್ನವಾಗಿ ಆಗಲಿ, ಯಾವುದೇ ಸಮಸ್ಯೆಗಳು ಆಗದಿರಲಿ. ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯ ಆನೆಗಳು ಅರಮನೆಯನ್ನು ತಲುಪಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಅರಣ್ಯ ಭವನದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.